ಸಿಟಿ ರವಿ ವಿರುದ್ಧ ಭುಗಿಲೆದ್ದಿದೆ ಈಗ ಆಕ್ರೋಶ. ಭಾರಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಈ ಒಂದು ವಿಚಾರವಾಗಿ ಸವಿತಾ ಸಮಾಜಕ್ಕೆ ನಿಂದಿಸಿದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸಿಟಿ ರವಿ ಅವರ ಒಂದು ವಿಚಾರವಾಗಿ ಹೀಗಾಗಿ ಆಕ್ರೋಶ ಭುಗಿಲೆದ್ದಿದೆ ಅಂತ ಹೇಳಲಾಗ್ತಾ ಇದೆ. ಸಿಟಿ ರವಿ ವಿರುದ್ಧ ಭುಗಿಲೆದ್ದಿದೆ ಈಗ ಆಕ್ರೋಶ. ಭಾರಿ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಸವಿತಾ ಸಮಾಜಕ್ಕೆ ನಿಂದಿಸಿದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸಿಟಿ ರವಿ ಅವರು ಮಾತನಾಡಿದ್ದಾರೆ ಎನ್ನುವಂಥ ಒಂದು ವಿಚಾರ. ಸವಿತಾ ಸಮಾಜದ ವತಿಯಿಂದ ಈಗ ಜನಾಕ್ರೋಶ, ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ನಾನೇನು ಅಜಾಮಾನ ಅಂತ ಹೇಳಿ ಸಿಟಿ ರವಿ ಪದಪ್ರಯೋಗ ಮಾಡಿದ್ರು. ಸವಿತಾ ಸಮಾಜದ ವೃತ್ತಿ ಧರ್ಮವನ್ನೇ ಅವಮಾನಿಸಿದ್ರ ಸಿಟಿ ರವಿ ಎನ್ನುವಂತಹ ಪ್ರಶ್ನೆ ಎದ್ದಿತ್ತು. ಮಾಜಿ ಶಾಸಕ ಸಿಟಿ ರವಿ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ. ಸವಿತಾ ಸಮಾಜದ ಜನರು, ಸಮುದಾಯದವರು ಈಗ ರೊಚ್ಚಿಗೆದ್ದಿದ್ದಾರೆ. ಸಿಟಿ ರವಿ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಮೆಡಿಕಲ್ ಕಾಲೇಜಿಗೆ ಹೋಗಿರ್ತಾರೆ. ಅಲ್ಲಿ ವೀಕ್ಷಣೆ ಮಾಡೋಕ್ಕೆ ಆ ಒಂದು ಸಮಯದಲ್ಲಿ ಅಲ್ಲಿದ್ದಂತಹ ಡೀನ್ ಬಂದಿರಲ್ಲ. ಇವರು ಬಂದಿರೋದನ್ನ ನೋಡಿ ಕೂಡ, ಅಥವಾ ಬರ್ತಾರೆ ಅಂತ ಗೊತ್ತಿರೋ ವಿಚಾರ ಗೊತ್ತಿದ್ರು ಅವ್ರು ಬಂದಿರಲ್ಲ. ಅವ್ರು ಆಗ ಫೋನ್ ಮಾಡಿ ಕೇಳ್ತಾರೆ, ನಾನು ಬರ್ತಾ ಇದ್ದೀನಿ ಅಂದರೂ ಕೂಡ ನೀವು ಬರೋಕ್ಕಾಗಲ್ವಾ, ನನ್ನೇನು ಅಜಾಮ ಅನ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಪದ ಬಳಕೆಯನ್ನು ಮಾಡ್ತಾರೆ. ಆ ಒಂದು ಪದ ಮಾತಾಡಿದಂತಹ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಈಗ ಇದೇ ವಿಚಾರವಾಗಿ ಸಿಟಿ ರವಿ ಅವರ ಒಂದು ವಿರುದ್ಧ ಆಕ್ರೋಶ ಮತ್ತು ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಯಾಕೆ ಆ ರೀತಿ ಪದ ಬಳಕೆ ಮಾಡಿದಂತೆ ಸವಿತಾ ಸಮಾಜ ಈ ಒಂದು ವಿಚಾರವನ್ನು ಸುಮ್ಮನೆ ಬಿಡೋ ಥರ ಕಾಣ್ತಾ ಇಲ್ಲ. ನೀವು ನಮ್ಮ ಸಮಾಜವನ್ನು ನಿಂದಿಸಿದ್ದೀರಿ ಅಂತ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಸಿಟಿ ರವಿ ಅವರ ಒಂದು ಪದ ಬಳಕೆ ಏನಿತ್ತು ಆ ಒಂದು ವಿಚಾರವಾಗಿ ಮಾತನಾಡ್ತಾ ಇರುವಂಥದ್ದು. ಮಾಜಿ ಶಾಸಕ ಆಗಿರುವಂಥ ಸಿಟಿ ರವಿ ಅವರು ಏನು ಮಾಡಬೇಕು ಅಂದರೆ ಕ್ಷಮೆ ಕೇಳಬೇಕು ಅಂತ ಇದು ಮಾಡ್ತಾ ಇದ್ದಾರೆ, ಅಂದರೆ ಕೇಳ್ತಾ ಇದ್ದಾರೆ ಅವರು. ಸಿಟಿ ರವಿ ಅವರು ಈ ಒಂದು ವಿಚಾರವಾಗಿ ಕ್ಷಮೆ ಕೇಳಿದರೆ ನಮಗೆ ಓಕೆ, ಇಲ್ಲ ಅಂದರೆ ನಾವು ಹೋರಾಟವನ್ನು ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಸವಿತಾ ಸಮಾಜದವರು ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.